ಕರ್ನಾಟಕದ ಸಮಸ್ತ ಕನ್ನಡಿಗರಿಗೆ ಡಿ ಬಾಸ್ ಅಭಿಮಾನಿ ವತಿಯಿಂದ ಹಾಗೂ ಈ ಕರಿಯನ ವತಿಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಪಕ್ಕ ಡಿ ಬಾಸ್ ಅಭಿಮಾನಿ. ಏನಿಲ್ಲ, ಮೊನ್ನೆ ಏನೋ ನಮ್ಮ ಡಿ ಬಾಸ್ ಅವರು ಪಾರ್ಟಿ ಮಾಡಿದ್ದಾರೆ ಹೋಟ್ಲಲ್ಲಿ, ನೈಟೆಲ್ಲ ಹಂಗೆ ಹೀಗೆ ಅಂತೇಳ್ಬಿಟ್ಟು ಏನೋ ಒಂದು ನೋಟಿಸ್ ಕಳಿಸಿದ್ದಾರೆ ಪೊಲೀಸವರು. ವಿಚಾರಣೆಗೆ ಅಂತೇಳ್ಬಿಟ್ಟು ಸ್ಟೇಷನ್ಗೆ ಕರೆದ್ರು. ಇದು ಮೀಡಿಯಾದವರಲ್ಲಿ, ಸ್ಟೇಷನ್ನಲ್ಲಿ, ಒಬ್ಬ ರಾಜಕಾರಣಿಯಲ್ಲಿ ಕಾನೂನು ಪ್ರಕಾರ ಕಸ್ಟಮರಿಗೆ ಯಾರಾದರೂ ನೋಟಿಸ್ ಕಳಿಸ್ತಾರ? ಯಾವ ಕಾನೂನಲ್ಲಿ ಕೂಡ ಕಸ್ಟಮರಿಗೆ ನೋಟಿಸ್ ಕಳಿಸ್ಬೇಕಂತ ರೂಲ್ಸ್ ಇಲ್ಲ. ಬೇಜಾನ್ ಹೋಟೆಲ್ ನೈಟೆಲ್ಲ ಡೇ ನೈಟ್ ಪಾರ್ಟಿ, ಕ್ಲಬ್ಬು, ಕ್ಯಾಬ್ರೆ ಬೇಜಾನ್ ನಡೆಯುತ್ತೆ. ಅಲ್ಲಿ ಯಾರಾದರೂ ಹೋಗ್ತಾರೆ? ಹೋಗಲ್ಲ. ಒಟ್ಟಲ್ಲಿ ಡಿ ಬಾಸ್ ಹೆಸರು ತೊಗೊಂಡ್ರೆ ಬಿಟ್ಟು ಪಬ್ಲಿಸಿಟಿ, ಮೀಡಿಯಾದವ್ರಿಗೆ TRP ಓಪನ್ ಆಗಿ ಹೇಳ್ತಾ ಇದ್ದೀನಿ. ಮೀಡಿಯಾದವ್ರಿಗೆ ಗೊತ್ತಿಲ್ವಾ? ಹೌದು, ಮೀಡಿಯಾದವ್ರಿಗೆ ಕ್ವಶನ್ ಮಾಡ್ಬೇಕು. ನೀವು ಏನಕ್ಕೆ ಮಾಡಲ್ಲ ಕ್ವಶನ್? ಹೌದಪ್ಪ, ಕಸ್ಟಮರಿಗೆ ನೋಟಿಸ್ ಹೆಂಗೆ ಕಳಿಸ್ತದೆ? ಇಡೀ ಕಾನೂನು ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಕಸ್ಟಮರ್ಗಳಿಗೆ ನೋಟಿಸ್ ಕಳಿಸಿರೋದು. ಬೇಜಾನ್ ನೈಟ್ ಆ್ಯಂಡ್ ಡೇ ಆ್ಯಂಡ್ ನೈಟ್ 24 hours ಹೋಟ್ಲು, ಕ್ಲಬ್ಬು, ಪಬ್ ಬೇಜಾನ್ ಓಪನ್ ಆಗಿರುತ್ತೆ. ಅವೆಲ್ಲ ರೇಟ್ ಮಾಡಲ್ಲ. ಡಿ ಬಾಸ್ ಹೋಗ್ಬಿಟ್ಟು ಅಲ್ಲಿ ಪಾರ್ಟಿ ಮಾಡಿದ್ದಾರೆ, ಎಂಜಾಯ್ ಮಾಡಿದ್ದಾರೆ. ಆ ಕಾಟೇರ ಸಕ್ಸಸ್ ಆಯಿತು. ಅದನ್ನು ಕಂಡು ಸ್ವಲ್ಪ ಕೆಲವು ಜನ ಹುರ್ಕೊಳ್ತಿದ್ದಾರೆ. ಅವ್ರು ಯಾರೋ ಬತ್ತಿ ಇಟ್ಟಿರ್ತಾರೆ. ಓಪನ್ ಆಗಿ ಹೇಳ್ತಿದ್ದೀನಿ, ನೀವು ಯಾರು ಏನೇ ಮಾಡಿದ್ರು ಡಿ ಬಾಸ್ನ ತುಳಿಬೇಕಂತ ಎಷ್ಟೇ ಪ್ರಯತ್ನ ಪಟ್ಟರು ಅವ್ರ ಅಭಿಮಾನಿಗಳು ಮಾತ್ರ ಅವ್ರ ಜೊತೆಗೆ ಯಾವಾಗಲೂ ಇದ್ದೇ ಇರ್ತಾರೆ. ಡಿ ಬಾಸ್ ಯಾವುದಕ್ಕೂ ತಲೆ ಕೆಡಿಸ್ಕೊಂತ ಓಪನ್ ಆಗಿದ್ದಾರೆ. ಯಾರು ಏನೇ ಮಾಡಿದ್ರು ಒಂದು ಕೂದಲು ಕಿತ್ಕೊಳ್ಕಂತ ಓಪನ್ ಆಗಿ ಹೇಳಿದ್ದಾರೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಜೈ ಡಿ ಬಾಸ್. ನೀವು ಯಾರು ಏನೇ ಮಾಡ್ಕೊಳ್ಳಿ, ಎಷ್ಟು ಏನೇನು ಕಿತಾಪತಿ ಮಾಡ್ತಿರೋ ಮಾಡ್ರಪ್ಪ. ಯಾವ ಕಾನೂನಲ್ಲಿದೆ ರೀ ಕಸ್ಟಮರಿಗೆ ನೋಟಿಸ್ ಕಳಿಸೋದು? ಯಾವ ಕಾನೂನಲ್ಲಿದೆ? ಮೀಡಿಯಾದವ್ರು ನೀವು ಓಪನ್ ಆಗಿ ಕೇಳಬೇಕು. ಅದು ಬಿಟ್ಬಿಟ್ಟು CCTV ಕ್ಯಾಮ್ರಾ ಫುಟೇಜ್ ಇದೆ, ಅದು ಇದು, ಏನು ಫುಟೇಜ್ ಇರಲಿ ಒಪ್ಕೊಳ್ತೀನಿ. ನೀವು ರೇಡ್ ಹಾಕೋದು ಕಾನೂನು. ಹೋಟ್ಲ ಮೇಲೆ ರೇಡ್ ಹಾಕ್ಬೇಕು ನೀವು. ಏನು ಕಪ್ಪ ಎಷ್ಟು ತೊಗೊಳ್ರಿ ಇಬ್ಬರು ಡಿ ಬಾಸ್ ನಟೆ ಅವ್ರದ್ದೆಲ್ಲ ಇವಾಗ ಬೇಜಾನ್ ಪಬ್ಬು ಬ್ಲಗ್ಗು ಇದು ಓಪನ್ ಆಗಿರುತ್ತೆ. ಅಲ್ಲೆಲ್ಲ ಎಣ್ಣೆ ಹೊಡೆಯಕ್ಕೆ ಬರ್ತಾರೆ. ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಹಂಗಾದ್ರೆ ಇಲ್ಲ ತಾನೇ ಅದನ್ನು. ನಾನು ಒಬ್ಬ ಕಲಾವಿದರೆ, ಚಿಕ್ಕ ಪಾತ್ರ ಮಾಡ್ತೀನಿ. ಅಪ್ಪು ಸರ್ ಜೊತೆ ನಟ ಸಾರ್ವಭೌಮ ಮಾಡಿದ್ದೀನಿ. ರಕ್ಷಿತ್ ಶೆಟ್ಟಿ ಜೊತೆ ಅವನ ಹೆಸರು ಮಣ್ಣ ಮಾಡಿದ್ದೀನಿ. ಬಜಾರ್ ಮೂವಿ ಮಾಡಿದ್ದೀನಿ. ನಮ್ಮ ಧ್ವನಿ ಸರ್ ಜೊತೆ ಪುಟ್ಟಗೋರಿ ಮೊದಲು ಚಿಕ್ಕ ಪಾತ್ರ ಮಾಡಿದ್ದೀನಿ. ಅವನು ಕಲಾವಿದಾನೆ. ಸೆಲೆಬ್ರಿಟಿ ಅಂತ ಅಂದ ತಕ್ಷಣ ಅವ್ರನ್ನ ಎಲ್ಲಂದ್ರೆ ಅಲ್ಲಿ ಟಾರ್ಗೆಟ್ ಮಾಡೋದು, ಅವ್ರ ಹೆಸರು ಎತ್ತಿದ ತಕ್ಷಣ ಬಿಟ್ಟು ಪಬ್ಲಿಸಿಟಿ ಸಿಗುತ್ತೆ ಬಿಡು. ಇದು ಯಾರಿಗೂ ಗೊತ್ತಿಲ್ಲ ಅನ್ಕೊಬಿಡು, ಎಲ್ರಿಗೂ ಗೊತ್ತು. ಈ ಮೀಡಿಯಾದವ್ರಿಗೂ ಗೊತ್ತು. ಯಾಕಂದರೆ ಚಿಕ್ಕ ಒಂದು ಡಿ ಬಾಸ್ ಅಂತ ಒಂದು ಬಂದರೆ TRP. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಇವಾಗ ಮೀಡಿಯಾದವ್ರಿಗೆ ಕೇಳ್ತೀನಿ ಓಪನ್, ನಿಮ್ಮ ಕಾಮನ್ ಸೆನ್ಸ್ ಇಲ್ವಾ? ನೀವು ಕ್ವಶನ್ ಮಾಡ್ತಿದ್ದೀರಲ್ಲ ಡಿ ಬಾಸ್ ಅವ್ರಿಗೆ, ಅದೇ ಕ್ವಶನ್ನ ಅವ್ರಿಗೆ ಮಾಡಿ. ಇದು ಇವಾಗ ಯಾರು ನೋಟಿಸ್ ಕಳಿಸಿದ್ರಲ್ಲ ಅವ್ರಿಗೆ ಕೇಳಿ. ನೋಟಿಸ್ ಕಳಿಸಿದ್ರಲ್ಲಪ್ಪ, ಇದೇ ಥರ 24 hours ಬೆಂಗಳೂರಲ್ಲಿ ಇಡೀ 24 hours ಬೇಜಾನ್ ಓಪನ್ ಆಗಿರುತ್ತೆ. ಪಬ್ಬು, ಕ್ಯಾಬ್ರೆ, ಡ್ಯಾನ್ಸ್ ಅವೆಲ್ಲ ಗೊತ್ತಿಲ್ಲ ನಿಮಗೆ? ಅಲ್ಲೆಲ್ಲ ಬರ್ತಾ ಇರ್ತಾರೆ ಮಾಮೂಲಿ. ಹಪ್ತಾ ಸೈಲೆಂಟ್ ಆಗಿರ್ತಾರೆ. ಗೊತ್ತಿಲ್ಲ ಯಾರಿಗೆ ಅದು? ನೀವೇನು ಮಾಡಿದ್ರು, ಏನೇ ಇದು ಮಾಡಿದ್ರು, ಕಾಟೇರ ಸಕ್ಸಸ್ಸಿಂದ ಕೆಲವರು ಜನ ಹುರ್ಕೊಳ್ತಿದ್ದಾರೆ. ಹುರ್ಕೊಳ್ಳಿ ಅದೇ ಡಿ ಬಾಸ್ ಹೇಳಿದ್ದಾರೆ. ಹುರ್ಕೊಳ್ಳೋರಿಗೆ ಒಂದು ಕಾಲರ್ ಎತ್ತಿಬಿಟ್ಟು ಇನ್ನೂ ಜಾಸ್ತಿ ಉರ್ಸು ಅಂತ ಹೇಳ್ಬಿಟ್ಟು ಅವ್ರನ್ನ ಮೆರ್ಸೋಕ್ಕೆ ಅಭಿಮಾನಿಗಳು ಯಾವಾಗಲೂ ಇದ್ದೇ ಇರ್ತಾರೆ. ನೀವು ಎಷ್ಟೇ ತುಳಿಬೇಕಂದ್ರೆ ಅವ್ರಿಂದ ಒಂದು ಸೈನ್ಯ ಇದೆ ಅಂತ ಹೇಳಿದಾರಲ್ಲ, ಆ ಸೈನ್ಯ ಇರುತ್ತೆ, ಯಾವಾಗಲೂ ಇರುತ್ತೆ. ಹಿಂದೆ ಸರಿಯಲ್ಲ, ನೀವು ಹಿಂದೆ ಸರಿಬೋದು. ಅದು ಆ ಥರ ಸೈನ್ಯ ಮಾತ್ರ ಹಿಂದೆ ಸರಿಯಲ್ಲ. ಅದು ತಿಳ್ಕೊಳ್ಳಿ. ಜೈ ಡಿ ಬಾಸ್. ಯಾರು ಏನೇ ಮಾಡ್ಕೊಳ್ಳಿ, ಹುರ್ಕೊಳ್ಳಿ. ನೀವು ಹುರ್ಕೊಳ್ತಿದಾರಲ್ಲ, ಅದರಿಂದ ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಗ್ತಾರೆ ಡಿ ಬಾಸ್. ಡೌನ್ ಮಾತ್ರ ಬರಲ್ಲ. ಅದನ್ನು ತಿಳ್ಕೊಳ್ಳೋಪ್ಪನಿ. ಜೈ ಡಿ ಬಾಸ್, ಜೈ ಕರ್ನಾಟಕ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.